ಡೈರೆಕ್ಷನ್ ಫೀಲ್ಡ್‌ಗೆ ಬರೋದಕ್ಕೆ ಯಾರು ಇನ್ಸ್ಪಿರೇಷನ್? ಅಪ್ಪ ಅವರ ಇನ್ಸ್ಪಿರೇಷನ್ ಅಥವಾ ಬೇರೆಯವರಾ ಅಂತ? ಇಲ್ಲ ನನ್ನ ತಂದೆನೇ. ಬಿಕಾಸ್ ನನ್ನ ತಂದೆ ನಾನು ಸುಮ್ಮನೆ ವಿಕಿಪೀಡಿಯಲ್ಲಿ ನೋಡ್ತಾನೆ ಇರ್ತೀನಿ ಡೈಲಿ. ಏನೊಂದು 29 ಸಿನಿಮಾ ಮಾಡಿದ್ದಾರೆ. 29 ಮೂವೀಸಲ್ಲಿ ಆಲ್ಮೋಸ್ಟ್ ಎಲ್ಲ ಹಿಟ್ ಸಿನಿಮಾಗಳೇ. ಬಂಡ ನನ್ನ ಗಂಡ ಅಂತೂ ಸೂಪರ್ ಹಿಟ್ ಸಿನಿಮಾ. ಆ್ಯಂಡ್ ಬೇಡ ಕೃಷ್ಣ ರಂಗಿನಾಟ, ಉತ್ತರ ಹೃದಯಂ ದಕ್ಷಿಣ ಧ್ರುವಕ್ಕೋ ಅವ್ರದ್ದೊಂದು ಜಾನರೇ ಬೇರೆ ರೀತಿ ಇರುತ್ತೆ. ಸೊ ಫುಲ್ ಕಾಮಿಡಿ ಜಾನರ್ಸ್ ಅವ್ರದ್ದು. ನನ್ನ ತಾಯಿ ನಾನು ಅದೇ ಹೇಳಿದೆ, ನಾನು ಮರ್ಡರ್ ಮಿಸ್ಟ್ರಿ ಹಿಡಿತೀನಿ ಅಂದಾಗ ಅವ್ರು ಅದೇ ಹೇಳಿ, ನಿಮ್ಮ ತಂದೆ ನೋಡಿದ್ರೆ ಫುಲ್ಲು ಕಾಮಿಡಿ ಹೋಗ್ತಾರೆ, ನೀನು ನೋಡಿದ್ರೆ ಫುಲ್ ಈ ಥರ. ನಂಗೆ ಯೂಶಲಿ ಮರ್ಡರ್ ಮಿಸ್ಟ್ರೀಸ್ ತುಂಬ ಕ್ರೇಜ್ ಜಾಸ್ತಿ. ನಾನು ಅವಾಗಿಂದನೂ ಅಷ್ಟೇ ಮರ್ಡರ್ ಮಿಸ್ಟ್ರಿ ನೋಡ್ತಾನೇ ಇರ್ತೀನಿ. ಲೈಕ್ ಲವ್ ಸ್ಟೋರಿ ಆ್ಯಂಡ್ ಬೇರೆ ಬೇರೆ ಎಮೋಷನ್ ಸ್ಟೋರೀಸ್ ಎಲ್ಲ ಸ್ವಲ್ಪ ಕಮ್ಮಿನೇ ನಾನು. ಬಿಕಾಸ್ ನನಗೆ ಈ ಸ್ಮಶಾನಗಳಿಗೆ ಹೋಗೋದು, ಅದರಲ್ಲಿ ಏನಾದರೂ ಒಂದು ರಿಸರ್ಚ್ ಮಾಡೋದು ಆ ಥರ ತುಂಬ ಇಷ್ಟ. ಈ ಆ್ಯಂಥ್ರೋಪಾಲಜಿ ಅನ್ನೋದು ಏನಾಗುತ್ತೆ ಅಂದರೆ, ನಾನು ನನ್ನ ಇಂಗ್ಲೀಷ್ ಮೀಡಿಯಮಲ್ಲಿ ನಾನು ಒಬ್ಬಳೇ ಇದ್ದೆ ಸ್ಟೂಡೆಂಟ್ ಆ್ಯಕ್ಚುಲಿ. ಯೂಶಲಿ ಅದು ಯಾರೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ ಇಲ್ಲಿ. ಸೊ ಅವಾಗ ನನ್ನ ತಾಯಿಗೆ ಹೇಳ್ತಾ ಇದ್ದೆ, ಸೊ ಈ ಥರ ಜಾನರ್ ಇಟ್ಕೊಂಡು ಮಾಡೋಣ, ಯಾಕಂದರೆ ತಂದೆ ಮಾಡಿರೋದು ಎಲ್ಲವೂ ಕಾಮಿಡಿ, ನಾನು ಈ ಥರ ಮಾಡಿದ್ರೆ ಹೇಗಿರುತ್ತೆ, ಚೆನ್ನಾಗಿರುತ್ತೆ ಅಂದರು. ಆ ಇದಕ್ಕೆ ನಾನು ನನ್ನ ತಂದೆ ಸಿನಿಮಾಗಳನ್ನು ನೋಡ್ತಾ 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 ಒಂದಷ್ಟು ಹೋಮ್‌ವರ್ಕ್ಗಳನ್ನು ಮಾಡಿದೆ.